ನಿನ್ನನ್ನು ಯಾರೂ ಗೌರವಿಸುತ್ತಿಲ್ಲ ಎಂಬ ಭಾವನೆ ಅದು ಸಾಮಾನ್ಯ ನೋವು ಅಲ್ಲ. ಅದು ಒಂದು ವ್ಯಕ್ತಿಯ ಆತ್ಮವನ್ನು ಕೀಳಗೆ ತಳ್ಳುವ ನೋವು. ನೀವು ಎಷ್ಟು ಉತ್ತಮ ವ್ಯಕ್ತಿಯಾಗಿದ್ದರೂ, ಎಷ್ಟು ಪ್ರಯತ್ನಿಸಿದ್ದರೂ, ಅದು ಎಷ್ಟೇ ನಿಜವಾಗಿದ್ದರೂ ಕೆಲವರು ನಿಮ್ಮನ್ನು ಗೌರವಿಸುವುದಿಲ್ಲ. ಆದರೆ ಒಂದು ಸತ್ಯ ಇದೆ, ನಿನ್ನನ್ನು ಯಾರೂ ಗೌರವಿಸುವುದಿಲ್ಲ. ಅದು ನಿನ್ನ ದೋಷವಲ್ಲ, ಅದು ಅವರ ದೃಷ್ಟಿಯ ಕೊರತೆಯಾಗಿದೆ. ಆದರೆ ಆ ದೃಷ್ಟಿಯ ಕೊರತೆಯು ನಿನ್ನ ಜೀವನವನ್ನು ಮುರಿಯಬಾರದು. ನಿನ್ನನ್ನು ಯಾರೂ ಗೌರವಿಸುವ ಸಮಯ ಅದು ಕೇವಲ ಒಂದು ನೋವು ಅಲ್ಲ, ಅದು ಒಂದು ಕನ್ನಡಿ. ನಿನ್ನ ಜೀವನದಲ್ಲಿ ಯಾರು ನಿಜವಾಗಿದ್ದಾರೆ, ಯಾರು ನಟಿಸುತ್ತಿದ್ದಾರೆ, ಯಾರು ನಿಮ್ಮನ್ನು ಬಳಸುತ್ತಿದ್ದಾರೆ, ಎಲ್ಲವನ್ನೂ ತೋರಿಸುವ ಕನ್ನಡಿ. ಈ ಸಮಯವೇ ನಿನ್ನ ವಾಸ್ತವಿಕ ಶಕ್ತಿ ಹೊರಹೊಮ್ಮುವ ಸಮಯ. ಏಕೆಂದರೆ ಮೌಲ್ಯವಿಲ್ಲದ ಸ್ಥಳ ಅದು ನಿಮ್ಮನ್ನು ಮುರಿಯುವುದಿಲ್ಲ. ಏಕೆಂದರೆ ಮೌಲ್ಯವಿಲ್ಲದ ಸ್ಥಳ ಅದು ನಿಮ್ಮನ್ನು ಮುರಿಯುವುದಿಲ್ಲ. ಇಂದು ನಾನು ನಿನಗೆ ಹೇಳಲಿರುವ ಈ 8 ವಿಷಯಗಳು ನೀನು ಯಾರಿಂದಲೂ ಗೌರವಿಸಲ್ಪಡುವ ಸಮಯದಲ್ಲಿ ನಿನ್ನನ್ನು ಪುನಃ ಎಬ್ಬಿಸುವ ಶಸ್ತ್ರಗಳು. ನಿನ್ನನ್ನು ಯಾರೂ ತಗ್ಗಿಸಲು ಸಾಧ್ಯವಾಗದ ವ್ಯಕ್ತಿಯಾಗಿ ಪರಿವರ್ತಿಸುವ ರಹಸ್ಯಗಳು. ಮೊದಲು ನೀನು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಮರ್ಯಾದೆ ಕೇಳಿ ಪಡೆಯುವುದಿಲ್ಲ, ಮರ್ಯಾದೆ ಕೀಳ್ಮಟ್ಟಕ್ಕೆ ಪಡೆಯುವುದಿಲ್ಲ, ಮರ್ಯಾದೆ ಒತ್ತಿಸಲಾಗುವುದಿಲ್ಲ. ಗೌರವವು ಕನ್ನಡಿ ಪ್ರತಿಬಿಂಬದಂತೆ ಪ್ರತಿಫಲಿಸುತ್ತದೆ. ನೀನು ನಿನ್ನನ್ನು ಹೇಗೆ ನಡೆಸುತ್ತಿ ಎಂದು ನೋಡಿದಾಗಲೇ ಜಗತ್ತು ನಿನ್ನನ್ನು ಹೇಗೆ ನಡೆಸಬೇಕು ಎಂದು ನಿರ್ಧಾರ ಮಾಡುತ್ತದೆ. ನಿನ್ನನ್ನು ಯಾರು ಗೌರವಿಸುವ ಸಮಯದಲ್ಲಿ ನೀನು ಮಾಡಬೇಕಾದ ಮೊದಲ ವಿಷಯ, ನಿನ್ನ ವಿವರಿಸಬೇಡ, ನಿನ್ನ ನ್ಯಾಯೀಕರಿಸಬೇಡ, ನಿನ್ನ ಸಾಬೀತುಪಡಿಸಬೇಡ. ಒಬ್ಬ ವ್ಯಕ್ತಿ ನಿನ್ನನ್ನು ಗೌರವಿಸುತ್ತಿದ್ದರೆ ಅವನು ನಿನ್ನ ಮಾತುಗಳನ್ನು ಕೇಳುವುದಿಲ್ಲ, ಅವನು ನಿನ್ನ ಕಾರ್ಯಗಳನ್ನು ನೋಡುತ್ತಾನೆ. ನೀನು ಗೌರವಿಸುತ್ತಿಲ್ಲದವರಿಗೆ ನೀನು ಎಷ್ಟು ವಿವರಿಸಿದರೂ ಅದು ಅವರಿಗೆ ಮನರಂಜನೆ ಮಾತ್ರ. ಅವರು ನಿನ್ನ ಅರ್ಥ ಮಾಡಿಕೊಳ್ಳಲು ಬಂದಿಲ್ಲ, ಅವರು ನಿನ್ನ ತಗ್ಗಿಸಲು ಬಂದಿದ್ದಾರೆ. ಅದರ ಕಾರಣ ನಿನ್ನ ಶ್ರದ್ಧೆಯಲ್ಲಿ ನಿನ್ನ ಮೌಲ್ಯ ಇದೆ. ಎರಡನೇ ವಿಷಯ, ನಿನ್ನ ಗಡಿಗಳನ್ನು ಹೊಂದಿಸು. ಬೌಂಡ್ರೀಸ್ ಇಲ್ಲದ ವ್ಯಕ್ತಿಯನ್ನು ಯಾರೂ ಗೌರವಿಸುವುದಿಲ್ಲ. ನೀವು ಎಲ್ಲರಿಗೂ ಎಸ್ ಹೇಳುವ ವ್ಯಕ್ತಿಯಾಗಿದ್ದರೆ ನಿನ್ನ ಮೌಲ್ಯ ಶೂನ್ಯ. ನೀವು ಎಲ್ಲರಿಗೂ ಸಮಯ ನೀಡಿದರೆ ನಿಮ್ಮ ಸಮಯಕ್ಕೆ ಮೌಲ್ಯ ಶೂನ್ಯ. ನೀವು ಎಲ್ಲರನ್ನೂ ಸಂತೋಷಪಡಿಸಲು ಪ್ರಯತ್ನಿಸಿದರೆ ನಿಮ್ಮ ವ್ಯಕ್ತಿತ್ವಕ್ಕೆ ಮೌಲ್ಯ ಶೂನ್ಯ. ನಿನ್ನ ಗೌರವಿಸಲು ನೀನು ಮೊದಲು ನಿನ್ನನ್ನು ಗೌರವಿಸಬೇಕು. ನಿನ್ನ ಸಮಯವನ್ನು, ನಿನ್ನ ಮನಸ್ಸನ್ನು, ನಿನ್ನ ಶಕ್ತಿಯನ್ನು ಯಾರಿಗೂ ಉಚಿತವಾಗಿ ಕೊಡಬೇಡ. ಮೂರನೇ ವಿಷಯ, ನಿನ್ನ ಶ್ರವಣವನ್ನು ಶಸ್ತ್ರವಾಗಿ ಬಳಸಿಕೊಳ್ಳು. ನೀವು ಪ್ರತಿಕ್ರಿಯಿಸುತ್ತಿದ್ದೀರಿ, ಅವರಿಗೆ ವಿಜಯ. ನೀವು ವಿವರಿಸುತ್ತಿದ್ದೀರಿ, ಅವರಿಗೆ ಶಕ್ತಿ. ಆದರೆ ನೀನು ಶ್ರವಣಶೀಲನಾದರೆ ಅವರು ಗೊಂದಲಕ್ಕೀಡಾಗುತ್ತಾರೆ, ಅವರು ಭಯಪಡುತ್ತಾರೆ, ಅವರಿಗೆ ನಿನ್ನ ಮೇಲಿನ ಗೌರವ ಉಂಟಾಗುತ್ತದೆ. ಮೌನವು ದುರ್ಬಲತೆಯಲ್ಲ, ಮೌನವು ನಿಯಂತ್ರಣವಾಗಿದೆ. ನಾಲ್ಕನೇ ವಿಷಯ, ನಿನ್ನ ಸ್ಟ್ಯಾಂಡರ್ಡ್ಸ್ ಅನ್ನು ಎತ್ತಿ. ನೀನು ಯಾವ ವ್ಯಕ್ತಿಗಳೊಂದಿಗೆ ಸಮಯವನ್ನು ಕಳೆಯುತ್ತೀಯ ಅದು ನಿನ್ನ ಮೌಲ್ಯವನ್ನು ನಿರ್ಧರಿಸುತ್ತದೆ. ನೀವು ಸೋಂಪುಗಳೊಂದಿಗೆ ಜನರೊಂದಿಗೆ ಇದ್ದರೆ ಅವರು ನಿಮಗೆ ಕಡಿಮೆ ಎಂದು ನೋಡುತ್ತಾರೆ. ನೀನು ಮುನ್ನಡೆಸುವ ವ್ಯಕ್ತಿಯೊಂದಿಗೆ ಇದ್ದರೆ ನಿನ್ನ ಮೌಲ್ಯ ಸ್ವಯಂಚಾಲಿತವಾಗಿ ಏರುತ್ತದೆ. ನಿನ್ನ ಸರ್ಕಲನ್ನು ಬದಲಾಯಿಸು, ನಿನ್ನ ಎನ್ವೈರನ್ಮೆಂಟನ್ನು ಬದಲಾಯಿಸು, ನಿನ್ನ ಸ್ಟ್ಯಾಂಡರ್ಡ್ಸ್ ಅನ್ನು ಏರಿಸು. ನಿನ್ನನ್ನು ಯಾರೂ ಗೌರವಿಸುವುದಿಲ್ಲ, ಅದು ನೀನು ತಪ್ಪಾದ ಸ್ಥಳದಲ್ಲಿ ಇದ್ದದ್ದರಿಂದ. ಐದನೇ ವಿಷಯ, ಕಡಿಮೆ ಪದಗಳನ್ನು ಬಳಸಿ. ನೀನು ಹೆಚ್ಚು ಮಾತನಾಡುವ ವ್ಯಕ್ತಿಯಾಗಿದ್ದರೆ ನಿನ್ನ ಮೌಲ್ಯ ಕಡಿಮೆಯಾಗುತ್ತದೆ. ನೀನು ಕಡಿಮೆ ಮಾತನಾಡುವ ವ್ಯಕ್ತಿಯಾಗಿದ್ದರೆ ನಿನ್ನ ಮೌಲ್ಯ ಹೆಚ್ಚಾಗುತ್ತದೆ. ಜನರು ರಹಸ್ಯವನ್ನು ಗೌರವಿಸುತ್ತಾರೆ, ಜನರು ನಿಯಂತ್ರಣವನ್ನು ಗೌರವಿಸುತ್ತಾರೆ, ಜನರು ಶಿಸ್ತನ್ನು ಗೌರವಿಸುತ್ತಾರೆ. ಆದ್ದರಿಂದ ನೀನು ಮಾತನಾಡಬೇಕಾದ ಸ್ಥಳದಲ್ಲಿ ಮಾತ್ರ ಮಾತನಾಡು. ನಿನ್ನ ಶ್ರವಣವನ್ನು ರಕ್ಷಿಸು, ನಿನ್ನ ಪದಗಳನ್ನು ಮೌಲ್ಯವಂತವಾಗಿಡು. ಆರನೇನೆ, ನಿನ್ನ
ಅಪಿಯರೆನ್ಸನ್ನು ಅಪ್ಗ್ರೇಡ್ ಮಾಡು. ನೀನು ಹೇಗೆ ಡ್ರೆಸ್ ಹಾಕುತ್ತೀಯ, ನೀನು ಹೇಗೆ ನಡೀತೀಯ, ನೀನು ಹೇಗೆ ಕರೆದೊಯ್ತೀಯ, ಅದು ಮೊದಲ ಗೌರವವನ್ನು ರೂಪಿಸುತ್ತದೆ. ಗೌರವವು ಅನುಭವಿಸುವ ಮೊದಲೇ ಗೋಚರಿಸುತ್ತದೆ. ನೀವು ಸೋಮಾರಿಯಾಗಿದ್ದರೆ ಯಾರೂ ನಿಮ್ಮನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ. ನೀನು ಶಾರ್ಪ್ ಆಗಿದ್ದರೆ ನಿನ್ನನ್ನು ಯಾರೂ ನಿರ್ಲಕ್ಷ್ಯ ಮಾಡಲಾಗದು. ನಿನ್ನ ಲುಕ್ಕನ್ನು ಸುಧಾರಿಸು, ನಿನ್ನ ಬಾಡಿ ಲ್ಯಾಂಗ್ವೇಜನ್ನು ಸುಧಾರಿಸು, ನಿನ್ನ ಪ್ರೆಸೆನ್ಸನ್ನು ಸುಧಾರಿಸು. 7ನೇ ವಿಷಯ, ನಿಮ್ಮ ಗುರಿಗಳನ್ನು ಅನುಸರಿಸಿ. ಒಬ್ಬ ವ್ಯಕ್ತಿ ಬ್ಯುಸಿ ಇದ್ದರೆ ಜಗತ್ತೇ ಅವನನ್ನು ನೋಡುತ್ತದೆ. ಉದ್ದೇಶವಿರುವ ಮನುಷ್ಯನನ್ನು ಯಾರಿಂದಲೂ ಸೋಲಿಸಲು ಸಾಧ್ಯವಿಲ್ಲ. ಜನರು ಶಬ್ದವನ್ನು ಗೌರವಿಸುತ್ತಿಲ್ಲ, ಜನರು ಪ್ರಗತಿಯನ್ನು ಗೌರವಿಸುತ್ತಾರೆ. ನೀನು ನಿನ್ನ ಜೀವನವನ್ನು ನಿರ್ಮಿಸಲು ಪ್ರಾರಂಭಿಸಿದರೆ ನಿನ್ನನ್ನು ಗೌರವಿಸುವವರು ಕೂಡ ಅವರು ನಿಮ್ಮನ್ನು ಮೌನವಾಗಿ ಗಮನಿಸುತ್ತಾರೆ. ನಂತರ ಅವರು ನಿಮ್ಮನ್ನು ಅನುಕರಿಸುತ್ತಾರೆ. ನಂತರ ಅವರು ನಿಮ್ಮನ್ನು ಗೌರವಿಸುತ್ತಾರೆ. 8ನೇ ವಿಷಯ, ನಿಮ್ಮ ಸ್ವಂತ ಮೌಲ್ಯವನ್ನು ವ್ಯಾಖ್ಯಾನಿಸಿ. ನಿನ್ನನ್ನು ಯಾರೂ ಗೌರವಿಸುವುದಿಲ್ಲ, ಅದು ಅವರ ಮಿತಿಯಾಗಿದೆ, ಅದು ನಿನ್ನ ವಾಸ್ತವಿಕತೆಯಲ್ಲ. ನೀನು ನಿನ್ನನ್ನು ಹೇಗೆ ನೋಡುತ್ತೀಯ, ಅದು ನಿನ್ನ ಜೀವನವನ್ನು ನಿರ್ಧಾರ ಮಾಡುತ್ತದೆ. ನೀನು ನಿನ್ನನ್ನು ಶಕ್ತಿಯುತವಾಗಿ ನೋಡುತ್ತೀಯ, ಅಂದರೆ ಜಗತ್ತು ನಿನ್ನನ್ನು ಶಕ್ತಿಯುತವಾಗಿ ನೋಡುತ್ತದೆ. ನೀನು ನಿನ್ನನ್ನು ದುರ್ಬಲವಾಗಿ ನೋಡುತ್ತೀಯ, ಅಂದರೆ ಜಗತ್ತೇ ನಿನ್ನನ್ನು ನಿರ್ಲಕ್ಷ್ಯ ಮಾಡುತ್ತದೆ. ನಿನ್ನ ಮೌಲ್ಯ ನಿನ್ನ ಕೈಯಲ್ಲಿ, ನಿನ್ನ ಗೌರವ ನಿನ್ನ ನಿಯಂತ್ರಣದಲ್ಲಿ, ನಿನ್ನ ಜೀವನ ನಿನ್ನ ನಿರ್ಧಾರಗಳಲ್ಲಿ. ನಿನ್ನನ್ನು ಯಾರು ಗೌರವಿಸುತ್ತದೆ ಎಂದು ಭಾವಿಸುವ ಸಮಯ ಅದು ನಿನ್ನ ಜೀವನದ ಅಂತ್ಯವಲ್ಲ, ಅದು ನಿನ್ನ ಹೊಸ ಆವೃತ್ತಿಗೆ ಆರಂಭ. ನೀನು ನಿನ್ನನ್ನು ಬದಲಾಯಿಸಲು ಪ್ರಾರಂಭಿಸಿದರೆ ಜಗತ್ತು ನಿನ್ನನ್ನು ಬದಲಾಯಿಸಲು ನೋಡುತ್ತದೆ. ನೀನು ನಿನ್ನನ್ನು ಎತ್ತಲು ಆರಂಭಿಸಿದರೆ ಜಗತ್ತು ನಿನ್ನನ್ನು ಎತ್ತುತ್ತದೆ. ನೀನು ನಿನ್ನನ್ನು ಗೌರವಿಸಲು ಪ್ರಾರಂಭಿಸಿದರೆ ಜಗತ್ತೇ ನಿನ್ನನ್ನು ಗೌರವಿಸುತ್ತದೆ. ನಿನ್ನನ್ನು ಯಾರು ಗೌರವಿಸುವ ಸಮಯ ಅದು ಒಂದು ಅಪಮಾನವಲ್ಲ, ಅದು ಒಂದು ಆಹ್ವಾನ. ನಿನ್ನನ್ನು ಮುಂದಿನ ಹಂತಕ್ಕೆ ಆಹ್ವಾನಿಸುವ ಆಹ್ವಾನ. ನೀನು ಎದ್ದು ನಿಲ್ಲಬೇಕು, ನೀನು ನಿನ್ನನ್ನು ನಿರ್ಮಿಸಬೇಕು, ನೀನು ನಿನ್ನ ಮೌಲ್ಯವನ್ನು ಜಗತ್ತಿಗೆ ತೋರಿಸಬೇಕು. ನೀನು ಪೂರ್ವೀರನ, ನಿನ್ನನ್ನು ಯಾರೂ ತಗ್ಗಿಸಲು ಸಾಧ್ಯವಿಲ್ಲ, ನಿನ್ನನ್ನು ಯಾರೂ ನಿರ್ಲಕ್ಷಿಸಲು ಸಾಧ್ಯವಿಲ್ಲ, ನಿನ್ನನ್ನು ಯಾರೂ ಗೌರವಿಸದೇ ಇರಲು ಸಾಧ್ಯವಿಲ್ಲ. ನೀನು ನಿನ್ನನ್ನು ಗೌರವಿಸಲು ಆರಂಭಿಸುವ ದಿನವೇ ಜಗತ್ತೇ ನಿನ್ನನ್ನು ಗೌರವಿಸಲು ಆರಂಭಿಸುವ ದಿನ. ಈ ವಿಡಿಯೋ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಒಂದು ಸತ್ಯವನ್ನು ತಟ್ಟಿದರೆ ಅದನ್ನು ನಿಮ್ಮೊಳಗೆ ಮಾತ್ರ ಇಟ್ಟುಕೊಳ್ಳಬೇಡಿ. ಇಂದಿನಿಂದ ನಾನು ನನ್ನನ್ನು ರೂಪಿಸಿಕೊಳ್ಳುತ್ತಿದ್ದೇನೆ. ನನ್ನ ಮೇಲೆ ಹೆಚ್ಚು ಪ್ರಭಾವ ಬೀರಿದ ಸತ್ಯ, ನಾನು ಯಾವಾಗಲೂ ನನ್ನ ಕನಸುಗಳನ್ನು ಅನುಸರಿಸಬೇಕು ಎಂದು ಕಲಿತಿದ್ದೇನೆ. ಅದು ನಿನಗೆ ಮಾತ್ರ ಅಲ್ಲ, ಮರುವೊಬ್ಬರಿಗೆ ಒಂದು ಜಾಗೃತಿ ಅನುಭವವಾಗಬಹುದು. ಈ ವಿಡಿಯೋವನ್ನು ಹಂಚಿಕೊಳ್ಳಿ, ಯಾಕೆಂದರೆ ಅರಿವನ್ ಒಂದು ಚಾನೆಲ್ ಅಲ್ಲ, ಇದು ಒಂದು ಸಮುದಾಯ, ಒಂದು ಯೋಧ ಸಮುದಾಯ. ನಮ್ಮ ರೀತಿಯ ಸಾವಿರಾರು ಪುರುಷರು ತಮ್ಮ ಜೀವನವನ್ನು ಬದಲಾಯಿಸಲು ಒಂದು ಸತ್ಯ, ಒಂದು ಶಬ್ದ, ಒಂದು ವಿಡಿಯೋ ಸಾಕಾಗುತ್ತದೆ. ನೀನು ಹಂಚುವ ಒಂದು ಕ್ಲಿಕ್ ಯಾರೋ ಒಬ್ಬರ ಜೀವನವನ್ನು ಅಕ್ಷರಶಃ ಬದಲಾಯಿಸುತ್ತದೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅರಿವನ್ ಕುಟುಂಬத்தில் ಸೇರುங்கள். ನಾನು ಅರಿವೋನ್. ಮರುದಿನದ ವಿಡಿಯೋದಲ್ಲಿ ನಿನ್ನನ್ನು ಭೇಟಿಯಾಗುತ್ತೇನೆ. ರಾಕ್ ಆನ್ ಯೋಧ.